ಮಧ್ಯಪ್ರಾಚ್ಯ ಕೊತ ಕೊತ ಅಂತ ಇದೆ. ನಮ್ಮ ಮನೆಯ ಅಡುಗೆ ಮನೆಗೂ ಕೂಡ ಬಿಸಿ ತಟ್ತಾ ಇದೆ. ಗ್ಯಾಸ್ ಸಿಲಿಂಡರ್ನ ದರ ಏರಿಕೆ ಶಾಕ್ ಗೃಹಿಣಿಯರ ಕಂಗಾಲಾಗಿದ್ದಾರೆ. ಯಾಕಂದ್ರೆ ಮನೆಯ ಫೈನಾನ್ಸ್ ಮಿನಿಸ್ಟರ್ ಅವರೇ ಒಂದು ಬಜೆಟಲ್ಲಿ ಹೋಗ್ತಾ ಇರ್ತಾರೆ, ಇದು ಸೇವಿಂಗ್ಸ್ ಮಾಡೋಣ, ಇದೊಂದು ಸ್ವಲ್ಪ ಇಲ್ಲಿ ಖರ್ಚಿಗೆ ಇಟ್ಕೊಳ್ಳೋಣ ಅಂತ. ಎಲ್ಲ ಅಸ್ತವ್ಯಸ್ತ ಯಾರದೋ ಯುದ್ಧದ ಹಕ್ಕೆ. ತಿಂಗಳ ಬಜೆಟ್ ದುಬಾರಿ ಆಗ್ತಾ ಇದೆ, ಜೀವನ ನಡೆಸೋದು ದುಸ್ತರ ಆಗ್ತಿದೆ. ದರ ಏರಿಕೆಗೆ ಕಡಿವಾಣ ಹಾಕಬೇಕು ಅಂತ ಮಹಿಳೆಯರು ಕೂಡ ಆಗ್ರಹಿಸ್ತಾ ಇದ್ದಾರೆ. ನಾವು ಈ ಥರ ಮಧ್ಯಮ ವರ್ಗದವರಿಗೆ ಜಾಸ್ತಿ ಆಗಿರೋದ್ರಿಂದ ತುಂಬ ತೊಂದರೆ ಆಗುತ್ತೆ. ಏನೋ ತುಂಬ ಶ್ರೀಮಂತರಾದರೆ ಏನೋ ಕಟ್ಕೊಂಡು ಹೋಗ್ತಾರೆ. ನಮಗೆಲ್ಲ ಏನಪ್ಪ ಮಾಡೋದು, ಇಷ್ಟೊಂದು ಜಾಸ್ತಿ ಆಯ್ತಲ್ಲ ಅಂತ ತುಂಬ ಕಷ್ಟ ಆಗುತ್ತೆ. ನೋಡಿ ಮುಂದೆ ಕಡಿಮೆ ಮಾಡ್ತಾರೋ ಹೇಗೋ. ಯುದ್ಧದ ಪರಿಣಾಮದಿಂದ ಜಾಗತಿಕವಾಗಿ ಗ್ಯಾಸ್ ಸಿಲಿಂಡರ್ ಜಾಸ್ತಿ ಮಾಡಿದ್ರೆ ನಮಗೂ ತೊಂದರೆ ಆಗುತ್ತಲ್ವಾ. ಅದರಿಂದ ನೀವೇ ನೋಡಬೇಕು ಮುಂದಕ್ಕೆ ಏನು ಕಡಿಮೆ ಮಾಡಿಸ್ತೀವಿ. ಇಲ್ಲ, ಬಜೆಟಲ್ಲಿ ಜಾಸ್ತಿ ಆಗಿದೆ ಅಂದ್ರೂ ನಮ್ಮದು ಮಿಡಿಲ್ ಕ್ಲಾಸ್ ಅವ್ರಿಗೆ ನಮಗೆ ಕಷ್ಟ ಆಗುತ್ತೆ. ಇದರಲ್ಲಿ ಬಡವರಿಗೆ ಹೆಂಗೆ ಆಗುತ್ತೆ ಹೇಳಿ. ಅವರು ಒಂದು ತಿಂಗಳಿಗೆ ಆಲ್ರೆಡಿ 900 ಅಬೌವ್ ಇರುತ್ತೆ. ಅದು ಇವಾಗ ನಮ್ಗೆ ಅಮೌಂಟೂ ಇದಾಗೋದಿಲ್ಲ. ಹಂಗೆ ಅಂದರೆ ಸಬ್ಸಿಡಿ ಸಿಕ್ಕೋದಿಲ್ಲ. ಇದರಲ್ಲಿ ಇನ್ನೂ ನಮಗೆ 60 ರೂಪೀಸ್ ಇನ್ಕ್ರೀಸ್ ಆಗಿದೆ ಅಂದರೆ ಕಷ್ಟ ಆಗುತ್ತೆ ಅಲ್ವಾ. ಹಾಗೆ ಬಡವರು ಯೂಸ್ ಮಾಡೋ ಥರ ಅವ್ರಿಗೂ ಸ್ವಲ್ಪ ಕನ್ವೀನಿಯಂಟ್ ಇರಬೇಕು. ನಮಗೆ ಕಷ್ಟ ಆಗೋದು ಮಿಡಿಲ್ ಕ್ಲಾಸ್ ಅವ್ರಿಗೆ ಅಂದರೆ ಅವರು ಇನ್ನೂ ಇದು ಬಗ್ಗೆನೂ ನೋಡಬೇಕಲ್ವಾ. ಮ್ಯಾಕ್ಸಿಮಮ್ ಇಲ್ಲಿ ಬಡವರುಗಳೇ ಜಾಸ್ತಿ ಇದ್ದಾರೆ, ಕೆಲಸ ಹೋಗೋರೇ ಇರ್ತಾರೆ. ಪಾಪ ಅವ್ರಿಗೂ 60 ರೂಪೀಸ್ ಅಂದ್ರೂ ಅದು ಒಂದು ಜಾಸ್ತಿ ಅವ್ರು ಖರ್ಚು ಮಾಡೋದು, ಅದು ಒಂದು ದೊಡ್ಡದ ಅಮೌಂಟ್ ಆಗಿ ಅವ್ರಿಗೂ ಇರ್ತಾ ಇದೆ. ಕಡಿಮೆ ಮಾಡಿದೆ ಅಂದರೆ ಒಳ್ಳೇದಾಗುತ್ತೆ. ಕಿಚನ್ದು ಅಂದರೆ ಪ್ರತಿಯೊಂದ್ರಾಗೂ ಎಲ್ಲ ಜಾಸ್ತಿ ಆಗಿದೆ, ದರ ತುಂಬ ಏಳಿಕೆ ಆಗಿದೆ. ನಮಗೂ ಅದು ನೆನೆಸ್ಕೊಂಡ್ರೆ ಇನ್ನು ಮುಂದಿನ ಪೀಳಿಗೆಗೆ ಇನ್ನು ಯಾವ ಥರ ಆಗುತ್ತೋ ಗೊತ್ತಿಲ್ಲ. ನಮ್ಮ ಮಕ್ಕಳು ಜನ್ರೇಷನ್ಗೆ ಇದಕ್ಕೆ ಈಗಲೇ ನಮಗೆ ಅದು ಮೇಂಟೈನ್ ಮಾಡೋದು ತುಂಬ ಕಷ್ಟ ಆಗ್ತಿದೆ. ಪ್ರತಿಯೊಂದು ಜಾಸ್ತಿ ಮಾಡ್ತಿದ್ದಾರೆ. ಈಗ ಇದು ನಡೀತಾ ಇದೆಯಲ್ಲ ವಾರು, ಅದರಿಂದ ಆಗ್ತೈತೆ ಅಂತ ಹೇಳ್ತಾರೆ. ಈಗ ಪೆಟ್ರೋಲ್ ಆಗಲಿ ನಮ್ಮ ಮನೆಗಳಿಗೆ ಎಲ್ಲರ ಮನೆಗೂ ಇರುತ್ತೆ ಗಾಡಿ, ಅವು ಇವು. ಅದೆಲ್ಲ ಈಗ ನಮ್ಮ ಮಕ್ಳಿಗೂ ತೊಂದರೆ ಆಗುತ್ತೆ ಜಾಸ್ತಿಯಾಗಿ. ಇದೆಲ್ಲ ನೋಡ್ಕೊಂಡು ಸ್ವಲ್ಪ ಗೌರ್ಮೆಂಟ್ ಇದು ಮಾಡಿದ್ರೆ ಅನುಕೂಲ ಮಾಡಿಕೊಟ್ರೆ ಮಾಡಬೇಕು. ಅಲ್ಲ, ಇದು ಗ್ಯಾಸ್ ಸಿಲಿಂಡರ್ ದರ ಒಂದು ಯುದ್ಧದ ಒಂದು ಕಾರಣ ಹೇಳ್ತಾ ಇದ್ದಾರೆ ಅಷ್ಟೇ. ಬಟ್ ಬೇಕಾದಷ್ಟು ಸರಿ ಅದು ಜಾಸ್ತಿ ಆಗಿದೆ. ಮತ್ತು ಸಬ್ಸಿಡಿನೂ ಇಲ್ಲ. ಈಗ ಮೊದಲೆಲ್ಲ ಸಬ್ಸಿಡಿ ಕೊಡ್ತಾ ಇದ್ರು, ಈಗ ಅದೂ ಇಲ್ಲ. ಗ್ಯಾಸ್ ಸಿಲಿಂಡರ್ ಒಂದೇ ಅಲ್ಲ, ಎಲ್ಲ ಬೆಲೆಗಳು, ಎಲ್ಲ ಸಾಮಾನು ಬೆಲೆಗಳೂ ತುಂಬ ಜಾಸ್ತಿ ಆಗ್ತಾ ಇದೆ. ಇದು ಎಲ್ಲರ ಮೇಲೂ ಹೊಡೆತ ಬೀಳ್ತಾ ಇದೆ. ನಮ್ಮದು ಪೈಪ್ ಗ್ಯಾಸು ನಾವು ಯೂಸ್ ಮಾಡ್ದಂಗೆ ಅಷ್ಟೇ, ಅದು ಬಿಲ್ ಬರುತ್ತೆ, ಕಟ್ಕೋತೀವಿ. ಬಟ್ ಆದಷ್ಟು ಇದ್ರ ಬಗ್ಗೆ ಒಂದು ಅದೇನೇ ಅದು ಅವರು ಇದ್ರ ಬಗ್ಗೆ ಒಂದು ತೀರ್ಮಾನ ತಗೊಂಡು ಅದನ್ನು ಸ್ವಲ್ಪ ಇಳಿಸೋಕ್ಕೆ ನೋಡಬೇಕು ಅವರು. ಇದು ಒಂದೇ ಅಲ್ಲ, ಎಲ್ಲ ಬೆಲೆಗಳು ಜಾಸ್ತಿನೇ ಇದೆ, ಎಲ್ಲನೂ ಜಾಸ್ತಿ ಇದೆ. ಅದರ ಪ್ರಕಾರ ಹೋಟೆಲಲ್ಲೂ ಎಲ್ಲ ಜಾಸ್ತಿ ಇರುತ್ತೆ. ಅದ್ರ ಬಗ್ಗೆ ಒಂದು ತೀರ್ಮಾನ ಮಾಡಬೇಕು ಅವರು ಆದಷ್ಟು. ಬೆಲೆ ನಿರ್ಧಾರದ ಹಕ್ಕುಗಳು ತೈಲ ಕಂಪನಿಗಳ ಕೈಗೆ ಹಸ್ತಾಂತರ ಮಾಡಿದ್ದೇ ದೊಡ್ಡ ತಲೆನೋವನ್ನು ತಂದಿದೆ. ಯಾಕಂದರೆ ಆಲ್ರೆಡಿ ಆಯಿಲ್ ಮ್ಯಾನೇಜ್ಮೆಂಟ್ ಕಂಪ್ನಿಗಳಿರ್ತಾವಲ್ಲ, ಅವರೆಲ್ಲ ಸೇರ್ಕೊಂಡು ಡಿಸೈಡ್ ಮಾಡ್ತಾರೆ. ಸೊ ಅದನ್ನು ಫಸ್ಟು ಕಂಟ್ರೋಲ್ ಮಾಡಬೇಕಾಗಿತ್ತು ಸರ್ಕಾರ, ಅದಾಗ್ತಾ ಇಲ್ಲ. ಪರಿಣಾಮ ಬಡವನ ಮನೆಯ ಒಲೆ ಆರ್ತಾ ಇದೆ.